ಇವತ್ತು ನನ್ನ ಮಗ ನನಗೆ ಬೆಳಬೆಳಗ್ಗೆನೆ ಕೋಪ ಬರಿಸ್ತಾ ಇದ್ದ. ಇವತ್ತು ಶನಿವಾರ ಅಂದ್ರೆ ನಮ್ಮನೇಲಿ ನಮ್ಮ ಬಾಸ್ ವಾರ. ಸೊ ಅದಕ್ಕೆ ಇವತ್ತು ಅವ್ರ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡೋಣ ಅನ್ಕೊಂಡೆ. ಮೊದಲು ಕಾದಿರೋ ಪಾತ್ರೆಗೆ ಸ್ವಲ್ಪ ತುಪ್ಪ ಸೇರಿಸಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಅದೇ ಪಾತ್ರೆಯಲ್ಲಿ ಸ್ವಲ್ಪ ರವೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಹಾಲು ಸೇರಿಸಿದೀನಿ. ನೀವು ಬೇಕಿದ್ರೆ ನೀರು ಕೂಡ ಸೇರಿಸ್ಕೋಬಹುದು. ಈಗ ಇದಕ್ಕೆ ಹಾಲು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತೆ ಹಾಲು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಈ ಸಜ್ಜಿಗೆ ಮಾಡೋದನ್ನ ಕಲ್ತಿದ್ದು ನಮ್ಮ ಅತ್ತೆ ಅವರಿಂದ. ನೀವು ಯಾರಿಂದ ಕಲ್ತ್ರಿ ಅಂತ ಕಾಮೆಂಟ್ಸ್ ಅಲ್ಲಿ ನಂಗೆ ಹೇಳಿ. ಈಗ ರವೆ ಮತ್ತೆ ಹಾಲು ಒಂದು ಹದಕ್ಕೆ ಬಂದಿದೆ. ಇದಕ್ಕೆ ನಾನಿಲ್ಲಿ 3 ಸ್ಪೂನ್ ಸಕ್ಕರೆ ಸೇರಿಸಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುಪ್ಪದಲ್ಲಿ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ದೇವರಿಗೆ ಅಂತ ಮಾಡಿರೋ ಸಜ್ಜಿಗೆ ರೆಡಿ ಆಗುತ್ತೆ. ಒಂದ್ ಕಡೆ ಸಜ್ಜಿಗೆ ಮಾಡೋದ್ರಲ್ಲಿ ನಾನ್ ಬಿಸಿ ಆಗಿದ್ರೆ ಇನ್ನೊಂದ್ ಕಡೆ ನನ್ ಮಗ ಹೆಂಗೆಲ್ಲ ನಮ್ಮ ಅಮ್ಮಂಗೆ ತೊಂದರೆ ಕೊಡ್ಬೋದು ಅಂತ ಬಿಸಿ ಆಗಿದ್ದಾನೆ. ನೋಡಿ, ಕುತ್ಕೊಂಡು ಆಲ್ಫಾಬೆಟ್ಸ್ ಜೋಡ್ಸೋ ಅಂತ ಕೊಟ್ರೆ ನನ್ ಮಗ ಅಮ್ಮ ಯಾವ ಮೂಲೆಗೆ ಎಸಿಲಿ ಅಂತ ನನ್ನೇ ಕೇಳ್ತಾನೆ. ಅದಕ್ಕೆ ನಾನು ಯಾಕೋ ಹಿಂಗೆಲ್ಲಾ ಮಾಡ್ತೀಯಾ ಅಂತ ಕೇಳ್ದೆ ಅಷ್ಟೇ. ನೋಡಿ, ಅಷ್ಟಕ್ಕೆ ಇಷ್ಟೆಲ್ಲ ರಾಧ ಅಂತ ಯಾಕೋ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ. ಸರಿ ಬಿಡು ಹೋಗ್ಲಿ, ನನ್ ಮಗನೇ ಅಲ್ವಾ ಅಂತ ಸಮಾಧಾನ ಮಾಡೋ ಟೆರೆಸ್ ಮೇಲೆ ಕರ್ಕೊಂಡು ಹೋದೆ. ನನ್ ಮಗಂಗೆ ಟೆರೆಸ್ ಮೇಲೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ನಮ್ಮ ಅಪ್ಪನ ವಾಕಿಂಗ್ ಸ್ಟೈಲ್ ನ ನನಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ದ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಅಷ್ಟೇ.